ಆರೋಗ್ಯವೇ ಭಾಗ್ಯ ಎನ್ನುವಂಥ ನಾಣ್ಣುಡಿ ಇದೆ. ಆರೋಗ್ಯ ಬಂದಿದ್ರೆ ಜೀವನದಲ್ಲಿ ಏನು ಬೇಕಾದರೂ ಕೂಡ ಸಾಧನೆ ಮಾಡಬಹುದು. ಆದರೆ ಅನಾರೋಗ್ಯ ಉಂಟಾದರೆ ಗಳಿಸಿದ್ದೆಲ್ಲವನ್ನು ಕೂಡ ಕಳೆದುಕೊಂಡು ಬಿಡ್ತೀವಿ. ಇದಕ್ಕೆ ಮತ್ತೊಂದು ಉದಾಹರಣೆ ಅಂತ ಹೇಳಿದರೆ ಕಾಲಿವುಡ್ನ ಸೂಪರ್ ಸ್ಟಾರ್ ನಟ ವಿಶಾಲ್. ಹೌದು, ನಟ ವಿಶಾಲ್ ವೇದಿಕೆ ಮೇಲೆ ಏಕಾಏಕಿಯಾಗಿ ಕುಸಿದು ಬಿದ್ದಿದ್ದು ನೋಡಿದಂಥ ಅಭಿಮಾನಿಗಳು ಶಾಕ್ ಆಗಿದ್ದಾರೆ. ಹೌದು, ಈ ಹಿಂದೆ ಅವರ ಚಿತ್ರದ ಬಿಡುಗಡೆಯ ಸಂದರ್ಭದಲ್ಲಿ ವಿಶಾಲ್ ಅವರನ್ನ ಕಂಡಂಥ ಅನೇಕರು ಬೆಚ್ಚಿ ಬಿದ್ದಿದ್ರು. ಯಾಕಂತ ಹೇಳಿದರೆ ತಮ್ಮ ಚಿತ್ರಗಳಲ್ಲಿ ಮೈ ನವಿರೇಳಿಸುವಂತಹ ಸಾಹಸ ಸನ್ನಿವೇಶಗಳನ್ನು ಸಲೀಸಾಗಿ ಮಾಡುವಂತಹ ವಿಶಾಲ್ ತುಂಬಾನೇ ಸೊರಗಿ ಹೋಗಿದ್ರು. ಅಲ್ಲದೆ ಮೈಕ್ ಹಿಡಿಯಲು ಕೂಡ ಕಷ್ಟಪಡ್ತಾ ಇದ್ರು, ಮಾತನಾಡಲು ಕೂಡ ಸಾಧ್ಯವಾಗ್ತಿರ್ಲಿಲ್ಲ. ಹೀಗಾಗಿ ಅನೇಕರು ವಿಶಾಲ್ ಆರೋಗ್ಯದ ಕುರಿತು ಆತಂಕವನ್ನ ಕೂಡ ವ್ಯಕ್ತಪಡಿಸಿದ್ರು. ಇನ್ನು ಗಂಭೀರವಾದಂತಹ ಕಾಯಿಲೆಯಿಂದ ವಿಶಾಲ್ ಬಳಲ್ತಾ ಇರಬಹುದು ಎನ್ನುವಂತಹ ಅನುಮಾನ ಕೂಡ ವ್ಯಕ್ತಪಡಿಸಿದ್ರು. ನಂತರ ವಿಶಾಲ್ ನನಗೇನು ಆಗಿಲ್ಲ, ನನಗೆ ತೀವ್ರವಾದಂತಹ ಜ್ವರ ಬಂದ್ರೆ ಆಗಾಗ ಹೀಗೆ ಆಗತ್ತೆ ಅಂತ ಹೇಳಿದ್ರು. ಇನ್ನು ವೈದ್ಯರು ಕೂಡ ವಿಶಾಲ್ ವೈರಲ್ ಫೀವರ್ನಿಂದ ಬಳಲ್ತಾ ಇದ್ದಾರೆ, ಅವರಿಗೆ ಸಂಪೂರ್ಣ ಬೆಡ್ ರೆಸ್ಟ್ ತೆಗೆದುಕೊಳ್ಳುವುದಕ್ಕೆ ಸೂಚಿಸಲಾಗಿದೆ ಅಂತ ಕೂಡ ಹೇಳಿದ್ರು. ಇದೆಲ್ಲವೂ ಆಗಿ ಇದೀಗ 4 ತಿಂಗಳಾಗಿದೆ. ಈ 4 ತಿಂಗಳಿನಲ್ಲಿ ವಿಶಾಲ್ ಆರೋಗ್ಯದಲ್ಲಿ ಚೇತರಿಕೆ ಆಗಿರಬಹುದು ಅಂತ ಅನೇಕರು ಅಂದುಕೊಂಡಿದ್ರು. ಹೀಗಿರುವಾಗ ವಿಶಾಲ್ ವೇದಿಕೆಯ ಮೇಲೆ ಕುಸಿದು ಬಿದ್ದಿದ್ದಾರೆ. ಹೌದು, ವಿಶಾಲ್ ತಮಿಳುನಾಡಿನ ವಿಲ್ಲುಪುರಂ ಜಿಲ್ಲೆಯ ಕೋವಗಂನಲ್ಲಿರತಕ್ಕಂಥ ಕೂತಾಡವರ್ನಲ್ಲಿ ತೃತೀಯ ಲಿಂಗಿಗಳ ಸೌಂದರ್ಯ ಸ್ಪರ್ಧೆಯಲ್ಲಿ ಮುಖ್ಯ ಅತಿಥಿಯಾಗಿ ವಿಶಾಲ್ ಭಾಗವಹಿಸಿದ್ರು. ಇದೇ ವೇಳೆ ವೇದಿಕೆ ಮೇಲೆ ಎಲ್ರಿಗೂ ಕೂಡ ಶುಭಾಶಯವನ್ನ ಕೋರ್ತಿರುವಾಗಲೇ ಮೂರ್ಛೆ ಹೋಗಿ ವಿಶಾಲ್ ಕುಸಿದು ಬಿದ್ದಿದ್ದಾರೆ. ನಂತರ ವಿಶಾಲ್ ಅವರಿಗೆ ಪ್ರಥಮ ಚಿಕಿತ್ಸೆಯನ್ನ ನೀಡಿ ಅಲ್ಲಿಯೇ ಇದ್ದಂತಹ ಮಾಜಿ ಸಚಿವ ಕೆ ಪೊನ್ನುಡಿ ವಿಶಾಲ್ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತಹ ದೃಶ್ಯಗಳು ವೈರಲ್ ಆಗಿದ್ದು, ಇದಾದ ನಂತರ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನ ಸ್ಥಿತಿಯನ್ನ ನೋಡಿ ಆತಂಕಕ್ಕೆ ಒಳಗಾಗಿದ್ದಾರೆ. ಇನ್ನು ಆರೋಗ್ಯದ ಕುರಿತು ಸರಿಯಾದಂತಹ ಮಾಹಿತಿಯನ್ನ ನೀಡುವಂತೆ ಆಗ್ರಹಿಸುತ್ತಿದ್ದಾರೆ.